ಈ ಹಾರ ಯಾರಿಗ್ ಹೋಗ್ತಾ ಇದೆ? ಮೋಸ್ಟ್ಲಿ ನಿನ್ ಫೋಟೋಗೆ. ಇಷ್ಟೊಂದು ಹೈಟ್ ಅಲ್ಲಿರೋ ಸುಂದರಿನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದು ಅಯ್ಯಪ್ಪನೋ ಅಯ್ಯಮ್ಮನೋ ಗೊತ್ತಾಗ್ತಿಲ್ಲ. ನಾನು ಸ್ಟ್ರೈಟ್ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ. ಶ್ರುತಿ ಮ್ಯಾಮ್, ನೀವೇ ಹೇಳಿ, ಯಾವತ್ತಾದ್ರೂ ನಿಮ್ ಕಣ್ಣಲ್ಲಿ ಈ ತರ ಈ ತರ ಅದ್ಭುತ ಪರ್ಫಾರ್ಮೆನ್ಸ್ ನ ನೋಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನೀವು? ಈ ತರದೊಂದು ಅದ್ಭುತವಾದ ಹುಡುಗಿನೂ ಇರ್ತಾಳೆ ಈ ಭೂಮಿ ಮೇಲೆ ಅಂತ ನನಗೆ ಗೊತ್ತಾಗಿದ್ದೆ ಇವತ್ತು. ಎಷ್ಟು ಸುಂದರ. ಫಸ್ಟ್ ಆಫ್ ಆಲ್ ರಾಘವೇಂದ್ರ ಒಂದು ಹುಡುಗಿ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾನೆ ಅಂದ್ರೆ ಹುಡುಗಿನೇ ಅವನ ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ಧೈರ್ಯ ಕಡಿಮೆ. ಅಂತದ್ರಲ್ಲಿ ಅಯ್ಯಪ್ಪ ನೀನ್ ಹಾಕೊಂಡ್ ಬರಕ್ ಟ್ರೈ ಮಾಡಿದ್ಯಲ್ಲ, ನಿನ್ ಧೈರ್ಯ ಮೆಚ್ಚಲೇಬೇಕು. ಈ ಮೂರು ಸುಂದರಿಯಲ್ಲಿ ಹೊಸದಾಗಿ ಈಗ ತಾನೇ ಹೆಣ್ಣಾಗಿರುವಂತಹ ಅತ್ಯಂತ ಮುದ್ದ ಹಾರ ಹಾಕ್ಬಿಡ್ತೀನಿ. ಯಾರಿಗೆ? ನಮ್ಮ ಮೊದಲೇ ರೆಡ್ ಅಯ್ಯಮ್ಮ. ಎಸ್, ಸೂಪರ್ ಅಯ್ಯಪ್ಪ. ನನ್ಗೊಂದು ವಿಚಾರ ಹೇಳಿ ಅಯ್ಯಪ್ಪ, ನೀವು ಗಿಚ್ಚಿ ಗಿಲಿಗಿಲಿಯಲ್ಲಿ ನೀವಿಬ್ರು ಪಾರ್ಟ್ನರ್ ಆದಾಗಿಂದ ಪ್ರತಿ ಸ್ಕಿಟ್ ನಲ್ಲೂ ರಾಘವೇಂದ್ರ ನಿಮ್ ತರನೇ ಹುಡುಗಿ ಗೆಟಪ್ ಅಲ್ಲೇ ಬರ್ತಾ ಇರ್ತಾರೆ. ಹೌ ಡಿಫಿಕಲ್ಟ್ ಇಟ್ ಇಸ್? ಹೇಳ್ಬೇಕಂತ ತುಂಬಾ ಕಷ್ಟ. ಬಟ್ ಇವನ್ ಡೆಡಿಕೇಶನ್ ಅಂದ್ರೆ ಇವನ ಹತ್ರ ಕಲಿಯೋ ಸುಮಾರಿದೆ. ಆ ಡೆಡಿಕೇಶನ್ ಇದೆಯಲ್ಲ, ಅದ್ ನೋಡಕ್ಕೆ ಒಂಥರ ಹುಡುಗಿ ಗೆಟಪ್ ಅಲ್ಲಿ ಸಂಪೂರ್ಣ ಹುಡುಗಿ ಆಗ್ಬಿಡ್ತಾನೆ. ಅಂದ್ರೆ ರಿಹರ್ಸಲ್ ಬೇರೆ ತರ ಇರ್ತಾನೆ, ಬಟ್ಟೆ ಹಾಕಿದ ತಕ್ಷಣ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ರಾಘುನ ಅಂತ ಹಂಗನ್ಸುತ್ತೆ. ಸೊ ಕಲಿಯೋದಂತೂ ತುಂಬಾನೇ ಇದೆ. ಅಂಡ್ ಐ ಆಮ್ ಲಕ್ಕಿ, ನನ್ಗೆ ಇವ್ ತರ ಪಾರ್ಟ್ನರ್ ಸಿಕ್ಕಿದ್ ತುಂಬಾ ಕಲಿಯೋದು ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಇದು ಡಾನ್ಸ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ನಾನು ಸ್ಟ್ರೈಟ್ ನಮ್ಮ ಕೋರ್ ಕ್ವೀನ್ ಹತ್ರ ಹೋಗ್ತೀನಿ. ಮೇಘನಾ, ಹೇಳಿ. ಇದ್ರಲ್ಲಿ ಐಸಿಂಗ್ ಆನ್ ದ ಕೇಕ್ ಅಯ್ಯಪ್ಪನೇ. ನಾನು ಆಕ್ಚುಲಿ ಅಯ್ಯಪ್ಪ ಆಫ್ ಸ್ಕ್ರೀನ್ ಆಟಿಟ್ಯೂಡ್ ನೋಡಿದಾಗ, ಇವರು ಸ್ಟೇಜ್ ಬಂದಾಗ ಕಲೆನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ ಮಾಡ್ತಾರೆ ಅಂತ ನಾನು ಇವತ್ತೇ ನೋಡಿದ್ದು. ದಿಸ್ ಹೋಲ್ ಆಕ್ಟ್ ಇತ್ತಲ್ಲ, ವೆರಿ ಎಂಟರ್ಟೈನಿಂಗ್ ಅಂಡ್ ವೆರಿ ರಿಫ್ರೆಶಿಂಗ್ ಆಗಿತ್ತು. ವಾ, ಈಗ ಹಾರ ಯಾರಿಗ ಹಾಕ್ಲಿ? ಖಂಡಿತ ಅಯ್ಯಪ್ಪಗೆ. ಓ ಅಯ್ಯಪ್ಪ, ಅಗೋ 2 ಹಾರ ನಿಮಗೆ ಹೋಯ್ತು. ಮಯೂರಿ, ಐ ಥಿಂಕ್ ಹೆಣ್ಮಕ್ಳು ಗಂಡಸ್ರ ತರ ಡ್ರೆಸ್ ಮಾಡ್ಕೊಂಡ್ರೆ ಅಷ್ಟು ಏನು ಅನ್ಸಲ್ಲ. ಆದ್ರೆ ಹುಡುಗರು ಹುಡುಗಿಯರ್ದು ಗೆಟಪ್ ಹಾಕಿದಾಗ ಆ ಒಂದು ಕ್ಷಣ, ಆ ಒಂದು ಮೊಮೆಂಟು, ಐ ಥಿಂಕ್ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಬಟ್ ರಾಘು ಅವರು ನಡ್ಕೊಂಡ್ ಬಂದಾಗಲೇ ಆ ಒಂದು ಗ್ರೇಸ್ಫುಲ್ ಆಟಿಟ್ಯೂಡ್, ಆ ಒಂದು ಹೆಣ್ಣು ಬಳ್ಕೋ ರೀತಿ ಮಾಡಿ ತೋರಿಸಿದ್ರಲ್ಲ, ಅದು 10 out of 10 ಚಿಂದಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ಹಾರ ನಾನು ರಾಘು ಹಾಕ್ತೀನಿ, ರಾಗಿಣಿಗೆ. ಆದ್ರೂ ಕೂಡ ಅಯ್ಯಪ್ಪ, ಸರಿ, ಈ ಅಯ್ಯಪ್ಪನಲ್ಲಿರುವಂತ ಅಯ್ಯಮ್ಮನ್ ನೋಡ್ತಾ ಇದ್ರೆ ನನ್ಗೊಂದು ಅನಿಸ್ತಾ ಇದೆಯಪ್ಪ. ಸೃಜಾ, ಒಂದು ಹೊಸ ಸಿನಿಮಾ ಟೈಟ್ಲ್ ಏನ್ ಗೊತ್ತಾ? 1 ಹೆಣ್ಣು 2 ಗಂಡು. ಓಕೆ, ಅದರಲ್ಲಿ ಹೀರೋಯಿನ್ ನಮ್ಮ ಅಯ್ಯಮ್ಮ. ಓಕೆ, ಹೀರೋ ಯಾರು ಗೊತ್ತಾ? ಇಬ್ರು ಹೀರೋಸ್. ಒಂದು ಟಾಕಿಂಗ್ ಸ್ಟಾರ್ ಸೃಜನ್, ಇನ್ನೊಬ್ರು ಚಾಕ್ಲೇಟ್ ಸ್ಟಾರ್ ನಮ್ಮ ರಾಘವೇಂದ್ರ, ವಿಜಯ ರಾಘವೇಂದ್ರ. ಈ 3 ಜನ ಈ ಮಹಾಮಿಲನ, ಈ ಒಂದು ವೇದಿಕೆ ಮೇಲೆ ಈ ಮಿಲನ ಆದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗತ್ತೆ. ಓಕೆ, ಸೃಜಾ ಅಂಡ್ ನಮ್ಮ ಹೀರೋಗಳು ಇಬ್ರು ಬರ್ತಾ ಇದಾರೆ. ಬರ್ಲಿ ಜೋರ್ ಚಪ್ಪಾಳೆ. ರಾಘು, ಹೆಂಗಿರ್ಬೇಕು ಅಂದ್ರೆ ರೊಮ್ಯಾಂಟಿಕ್ ಆಗಿರ್ಬೇಕು. ನೋಡೋ ಗಂಡ ಹೆಕ್ಕಳಿಗೆ ಆಕ್ಚುಲಿ ಎದೆ ಬಡಿತ ಸ್ವಲ್ಪ ಜೋರಾಗಬೇಕು. ಇದು ಜೋರಾಗಬೇಕು. ಓಕೆ, ರೆಡಿ ರಾಘು? ಮ್ಯೂಸಿಕ್ ಪ್ಲೀಸ್. ನಿಜವಾಗ್ಲೂ ರೊಮ್ಯಾನ್ಸ್ ಇತ್ತು.
ನಿಮ್ಮ ಹೈಟ್ ಮ್ಯಾಚ್ ಆಗಿರುವಂತ ಈ ಹೀರೋಯಿನ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನೋಡು ಗುರು ನನಗೆ ಹೇಳ್ಕೊಟ್ಟಿರೋದು ಒಂದೇ ಒಂದು, ಏನು? ಸ್ಟೇಜ್ ಮೇಲೆ ಬಂದು ಏನಾದ್ರೂ ಆಕ್ಟ್ ಮಾಡು ಅಂದಾಗ ಆಕ್ಟ್ ಮಾಡ್ಬೇಕು. ಅದ್ ಯಾರಾಗಿದ್ರು ಪರವಾಗಿಲ್ಲ, ಆಕ್ಟ್ ಮಾಡಿ. ನೀನ್ ಮಾಡಿಲ್ಲ ನಮ್ರಾಜ್. ಈಗ ಅದೇ ಸೃಜಾ ಹೆಂಗ್ ಮಾಡುದು ಹಂಗ್ ಮಾಡ್ಬೇಕು. ಕಮಾನ್, ಈಗ ಮತ್ತೊಂದು ರೊಮ್ಯಾನ್ಸ್ ಆಗ್ಬೇಕು ವಿತ್ ಸ್ಲೋ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್. ಹೆಂಗಂದ್ರೆ ನಿನ್ನ ಸ್ವಲ್ಪ ಹಳೆ ಸಿನಿಮಾಗಳಿಗೆ ಹೋಗ್ಬಿಡು. ಯಾವ ಹಳೆ ಸಿನಿಮಾನೋ ಹೇಳ ಹೆಸರು. ಬೇಡ ಕಣ. ವಿನಾಯಕ ಗೆಳೆಯರ ಬಳಗ. ಯಾ ದಿನವಿಲ್ಲ ಥ್ಯಾಂಕ್ ಯು ಸೋ ಮಚ್ ಗೈಸ್, ವೆಲ್ ಡನ್. ಈ ನಮ್ಮ ಮಹಾಮಿಲನದಲ್ಲಿ ಒಂದು ಹೈ ಟೆಂಪರೇಚರ್ ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ ಅಯ್ಯಪ್ಪ, ರಾಘು ಹಾಗೂ ಸುಷ್ಮಿತಾ ಅವರು. ಫ್ಯಾಂಟಾಸ್ಟಿಕ್. ಜಡ್ಜಸ್ ನಿಮ್ ಕಡೆಯಿಂದ ನನಗೂ ಸೇರಿಸಿ ಏನ್ ರಿಯಾಕ್ಷನ್ ಇದಕ್ಕೆ? ಈ ಮಹಾಮೇಳನದಲ್ಲಿ ಬರ್ತಿರುವಂತಹ ಮುಂದಿನ ಪರ್ಫಾರ್ಮೆನ್ಸ್, ಕಳೆದ ವಾರ ಈ ವೇದಿಕೆಯಲ್ಲಿ ನಡೆದಂತಹ ಮೊದಲ ರಾತ್ರಿಯ ಮೊದಲ ಯುದ್ಧದಲ್ಲೇ ಫೇಲ್ಯೂರ್ ಆಗಿರುವಂತಹ ಈ ಅಂಕಲ್ ಈಗ ತನ್ನ ಹುಡುಗಿಯನ್ನ ಎತ್ತಾಕೊಂಡು ಹುಡುಗರು ಸಿನಿಮಾ ಸ್ಟೈಲ್ ಅಲ್ಲಿ ಇನ್ನೊಂದು ಮದುವೆ ಆಗೋದಕ್ಕೆ ಬರ್ತಾ ಇದ್ದಾರೆ. ಈ ಮದುವೆ ನಡೆಯುತ್ತಾ ನಡೆಯಲ್ವಾ ಅಂತ ನೋಡೋದಕ್ಕೆ ನಾವು ಈ ಸ್ಕಿಟ್ ನ ನೋಡ್ಲೇಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾನ್ಸಿಂಗ್ ಚಾಂಪಿಯನ್ ಇಂದ ಇಶಿತಾ ಹಾಗೂ ಗಿಚ್ಚಿಗಿಲಿಗಿಲಿಯಿಂದ ಯಶಸ್ವಿನಿ, ಸೌಮ್ಯ, ಜೊತೆಗೆ ಎಕ್ಸ್ಪೈರ್ ಆದ್ರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಆಗಿರುವಂತಹ ಮಾಡರ್ನ್ ಮನ್ಮಥ ಚಂದ್ರಪ್ರಭಾ ಆನ್ ಸ್ಟೇಜ್. Sleepless nights. ಹೇ ಎಲ್ಲ ಹೋಗಿ ಸೆಟ್ ಹಾಕ್ರ ಹೋಗ್ರಲ್ಲ. ಏನಣ್ಣ ನಿದ್ದೆ ಯಾಕೆ ಬಂದಿಲ್ಲ ಹೇಳ? ನೀನ್ ನಿದ್ದೆ ಮಾಡಿದ್ರೆ ಎದೊಳದಿಲ್ಲ ಅದಕ್ಕೆ. ಗೊಬ್ರ ಶಾಕ್ ಆಯ್ತಾ? ಸಾಕೇ ಆಗಿಲ್ಲ ನಮ್ಗೆ. ನಿಮ್ಗೆಲ್ಲ ಶಾಕ್ ಆಗ್ಲಿ ಅಂತಾನೆ ತಾನೇ ನಾನು ಈ ಗೆಟಪ್ ಅಲ್ಲಿ ಬಂದಿರೋದು. ಹೋದ್ ವಾರ ಏನಂದ್ರೆ ಫಸ್ಟ್ ನೈಟ್ ಕ್ಯಾನ್ಸಲ್ ಆದಕ್ಕೆ ಅಂತಂದ್ರೆ ಈ ಸಲ ಫಸ್ಟ್ ನೈಟ್ ಮಾಡೇ ಮಾಡ್ತೀನಿ. ನಿನ್ಗೆ ಯಾರಪ್ಪ ಹೆಣ್ ಕೊಟ್ಟರು ಈಗ? ನನ್ನ ಆತ್ಮೀಯ ಸ್ನೇಹಿತರು ನಿರಂಜನ್ ಮತ್ತೆ ಮುರುಗಣ ಕರ್ಕ ಬರಕ್ಕೆ ಬಿಟ್ಟಿದ್ದೀನಿ ಕಣ. ಕೆಲ್ಸ ಬಿಟ್ಟಿರೋ ನಂಗೆ ಹೇಳ್ತೀಯಲ್ಲಪ್ಪ ನೀನು. ಈಗ ನಾಗರಬಾವಿ ಹತ್ರ ಕರ್ಕ ಬರ್ತಾವ್ರೆ. ಇವಾಗ ಈಗ ಅಂಬೇಡ್ಕರ್ ಕಾಲೇಜು, ಇವಾಗ ಪಾರ್ಕು. ಈಗ ಸ್ಟುಡಿಯೋಗೆ ಬಂದ್ರು ಅನ್ಸುತ್ತೆ. ನೋಡಿ ಇಲ್ಲೇ ಬಂದ್ರು.
ಥ್ಯಾಂಕ್ಸ್ ಕಣ್ರೋ, ನಿಮ್ ಋಣ ನನ್ಗೆ ಯಾವ್ದೇ ಕಾಡ್ಕೊಂಬರಿಲ್ಲ ಕಣಲ್ಲೇ. ಮಗ ನೋಡು, ಅಷ್ಟು ದೂರದಿಂದ ಊರವ್ರು ಕಣ್ತಪ್ಸ್ಕೊಂಡು ನಿಮ್ಮ ಹುಡುಗಿ ಕರ್ಕೊಂಡ್ ಬಂದಿದ್ದೀನಿ. ಮಣ್ಣು ಇಲ್ಲ, ನಾಗರಬಾವಿ ಸರ್ಕಲ್ ವರ್ಗೂ ನಾನೇ ಬಂದಿದ್ದೀನಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಕರ್ಕೊಂಡ್ ಬಂದವ್ರೆ. ಆಟೋ ಚಾರ್ಜ್ ನಾನೇ ಕೊಟ್ಟಿದ್ದೀನಿ. ಹೋಗ್ಲಿ ಬಿಡು ಚಿನ್ನ, ಒಟ್ಟ ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದೆ ತಾನೆ. ಚಿನ್ನ ನೋಡ್ಲಿ, ಫಸ್ಟ್ ನೈಟ್ ಅಲ್ವಾ, ಸಾಮಾನ್ ತರಕ್ ಹೊರಗಡೆ ಹೋಯ್ತಾ ಇದ್ದೀನಿ. ನೀನ್ ಆರಾಮಾಗಿರೋ. ಒಂದ್ ನಿಮಿಷ, ಏನೇ ನನಗ್ ನಿಮ್ಮಿಂದ ಒಂದ್ ಭಾಷೆ ಬೇಕು. ಏನಂತ? ನಾನೇನಾದ್ರೂ ಮದ್ವೆ ಆದ್ಮೇಲೆ ನಿಮ್ ತೊಂದ್ರೆ ಕೊಟ್ರೆ, ನೋವು ಮಾಡಿದ್ರೆ ಅನ್ಸರ್ಸ್ಕೊಂಡ್ ಹೋಗ್ತೀನಿ ಅಂತ. ಸರಿ ಕಣೆ, ಆದ್ರೆ ನೀನೊಂದ್ ಮಾತು ಕೊಡ್ಬೇಕು. ಏನು? ಕೊನೆ ಪಂಕ್ತಿನಲ್ಲಿ ಊಟಕ್ಕೆ ಕೂತಿದ್ದೀನಿ, ಒಂದ್ 2 ಐಟಮ್ ಕಡಿಮೆ ಆದ್ರೂ ಒಂಚರ್ಸ್ಕತೀನಿ ಅಂತ. ಕೊನೆ ಪಂಕ್ತಿ ಅಲ್ವಾ, ಒಂದ್ 2 ಐಟಮ್ ಕಡಿಮೆ ಹಾಗೆ ಆಗಿರ್ತದೆ, ಒಂಚರ್ಸ್ಕೋಬೇಕಾಯ್ತಾ? ಚಿನ್ನ, ಇವತ್ತು ಫಸ್ಟ್ ನೈಟ್ಗೆ ಸಾಮಾನ್ ತಗೋಬರ್ಕೆ ಹೊರಗಡೆ ಹೋಯ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಹೆಂಡ್ತಿರ್ ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿರು. ಬರ್ಲಾ? ನೈಟ್ರಲ್ಲ. ಯಶು, ಚಂದ್ರು ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಹೌದು, ತುಂಬಾ ಮುದ್ದಾಗಿದ್ದಾಳೆ. ನಮ್ ಚಂದ್ರು ತುಂಬಾ ಲಕ್ಕಿ. ಏನಮ್ಮ ನಿನ್ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಸೌಮ್ಯ ಅಂತನಾ? ಹೆಸರಿಗೆ ತಕ್ಕಂಗೆ ಸೌಮ್ಯವಾಗಿ ಲಕ್ಷಣವಾಗಿದೆಯಾ? ಥ್ಯಾಂಕ್ಸ್. ಅಂದ್ಹಾಗೆ ನಮ್ ಚಂದ್ರು ಹೆಂಗೆ? ನಿಮ್ ಚಂದ್ರುನಾ ತುಂಬಾ ಸೆನ್ಸಿಟಿವ್. ಈಗ್ಲೂ ಹೊರಗಡೆ ಹೋದ್ರೆ ಆ ಬಿಸ್ಲಿಗೆ ಚರ್ಮನೇ ಸುಟ್ಟೋಗುತ್ತೆ, ಅಷ್ಟು ಸೆನ್ಸಿಟಿವ್. ಅಷ್ಟೊಂದು ಸೆನ್ಸಿಟಿವ್ ನನ್ ಚಂದು. ನಮ್ ಬಗ್ಗೆ ಏನ್ ಹೇಳಿದಾರೆ ಚಂದ್ರು ಅವರು? ಏನಂದ್ರು ಅಂದ್ರೆ, ನೀವಿಬ್ರು ಸರಿ ಇಲ್ಲ, ನನ್ನೇ ಓವರ್ಟೇಕ್ ಮಾಡ್ಬಿಡ್ತೀರಾ, ಜಾಸ್ತಿ ಮಾತಾಡ್ಬೇಡ ಅಂದ್ರು. ಶಶು ನೋಡ್ದಾ, ಅವನು ಪಾಪ ತುಂಬಾ ಒಳ್ಳೆಯವನು, ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ ನಾವು ಎಷ್ಟು ಒಳ್ಳೇದ್ ಬಯಸಿದ್ವಿ. ಆದ್ರೆ ಅವನು ಈ ಹುಡುಗಿ ಹತ್ರ ನಮ್ ಬಗ್ಗೆನೆ ಕೆಟ್ಟಂಗ್ ಮಾತಾಡಿದಾನೆ. ನೋಡೇ ಬಿಡೋಣ ಅವ್ರ ಹೆಂಗ್ ಸಂಸಾರ ಮಾಡ್ತಾರೆ ಅಂತ. ಅದೇ ಮತ್ತೆ ಏನ್ರಕ್ಕ ಏನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನೀನ್ ನೋಡಿದ್ರೆ ಇಷ್ಟು ಚೆನ್ನಾಗಿದ್ಯಾ, ಕೈ ತೊಳೆದ್ ಮುಟ್ಬೇಕು ನಿನ್ನ. ಅದೇ ಅವನು ಮುಟ್ಟಿದ್ರೇನೆ ಕೈ ತೊಳ್ಕೊಬೇಕು ಅಂತ ನೀನ್ ಹೇಗ್ ಮದ್ವೆ ಆದೆ ಅಂತ. ಅಂದ್ರೆ ಇಷ್ಟು ನೀಟಾಗಿ ಕಾಂಪೌಂಡ್ ಹಾಕಿರೋ BDA ಸೈಟು ಆಧಾರ್ ಕಾರ್ಡ್ ಇಲ್ದಿರೋನ್ಗೆ ಹೆಂಗ್ ಸಿಗ್ದ ಅಂತ ಯೋಚನೆ ಮಾಡ್ತಿದ್ದೆ. ಯಾಕಕ್ಕ ಹಂಗಂತ ಇದ್ದೀರಾ? ಇನ್ಯಾಕಮ್ಮ, ನಿನಗೂ ನಮ್ಮಿಬ್ರ ಗತಿ ಬರ್ದೇ ಇರ್ಲಿ ಅಂತ. ಅಯ್ಯೋ, ನೀವಿಬ್ರು ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ವೇ? ನಿನ್ ಅರ್ಥ ಆಗೋದು ಬೇಡ ಬಿಡು. ನಿನ್ ಗಂಡ ಹೆಂಗೆ ಹೆಂಗೆ ಅಂದ್ರೆ? ಹಿಂಗೆ ಅಂದ್ರೆ ಮದ್ವೆ ಆದ್ಮೇಲೆ ಹಿಂಗೆ ಅಂತ. ನಾಚಿಕೆ ಆಗುತ್ತೆ.